ಜನತಾದಳದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎರವಲು ಅಭ್ಯರ್ಥಿಯಾಗಿದ್ದ ರಾಮಚಂದ್ರರವರು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಬಗ್ಗೆ ಅಪಾರವಾದ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಯುವಕ ಶಾಸಕರು, ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ರವಿಕುಮಾರ್ ಅವರ ಬಗ್ಗೆ ಅನಗತ್ಯ ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು 3 ವರ್ಷ 4 ತಿಂಗಳ ನಂತರ ಪ್ರತ್ಯಕ್ಷರಾಗಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಅವರ ಪತ್ರಿಕಾಗೋಷ್ಠಿಯ ಹೂರಣ ಹೇಗಿದೆ ಅಂದರೆ, ಯಾವುದೇ ಗ್ರಾಮದ ಅಥವಾ ಯಾವುದೇ ಆಪ್ತಿಯ ಅಭಿವೃದ್ಧಿಯ ಪರವಾದ ವಿಚಾರ ಆಗಲಿ ಅಥವಾ ಆಡಳಿತದಕ್ಕೆ ಸಂಬಂಧಪಟ್ಟಂಥ ಲೋಪಗಳಾಗಲಿ ಅವರು ಚರ್ಚೆ ಮಾಡಿಲ್ಲ. ಅವರು ಮಾಡಿರ್ತಕ್ಕಂಥ ಆರೋಪಗಳು, ಚರ್ಚೆಗಳು ತಮ್ಮ ವೈಯಕ್ತಿಕವಾದ ವ್ಯವಹಾರದ ಬಗ್ಗೆ ಮತ್ತು ಇಲ್ಲಿಯ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಬಗ್ಗೆ ಟೀಕೆ ಮಾಡೋದೇ ತಪ್ಪೇನೋ ಅಪರಾಧವೇನೋ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ವೈಯಕ್ತಿಕವಾಗಿ ಅವ್ರು ಭೇಟಿಯಾದಂಥ ಸಂದರ್ಭದಲ್ಲಿ ಕೊಡಬೇಕಾದಂಥ ಗೌರವನೂ ಕೂಡ ವ್ಯಂಗ್ಯವಾಗಿ ಚರ್ಚೆ ಮಾಡಿದ್ದಾರೆ. ಈ ಮೂಲಕ ರಾಮಚಂದ್ರರವ್ರಿಗೆ ನಾನು ನೇರವಾಗಿ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಏನಂದರೆ, ಸೈದ್ಧಾಂತಿಕ ಆಡಳಿತ ಅಭಿವೃದ್ಧಿ ಪರವಾದ ಚರ್ಚೆಯನ್ನು ಹುಟ್ಟಾಕಬೇಕೇ ಹೊರತು ವೈಯಕ್ತಿಕವಾದ ನಮ್ಮ ಹಿತಾಸಕ್ತಿಗೆ ಪೂರಕವಾದ, ಭಾಳ ಮುಖ್ಯವಾಗಿ ಯಾರನ್ನೂ ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆನೇ ಮಾಡಬಾರ್ದು ಲೋಕಸಭಾ ಸದಸ್ಯರನ್ನ ಅನ್ನೋ ಧಾಟಿಲಿ ಹೇಳಿದಿರಲ್ಲ, ಅದನ್ನು ಖಂಡಿಸ್ತೀವಿ. ಹೌದು, 2.5 ವರ್ಷ ಆಯಿತು ಕೇಂದ್ರ ಸಚಿವರಾಗಿ. ಏನು ಕೊಡುಗೆ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ? 2.5 ವರ್ಷ ಬೇಕಾ ಬೃಹತ್ ಕೈಗಾರಿಕಾ ಸಚಿವರಿಗೆ ಒಂದು ಇಂಡಸ್ಟ್ರಿಯಲ್ ತರೋಕ್ಕೆ? 2.5 ವರ್ಷ ಏನು ಕೊಡುಗೆ? ನಮಗಂತೂ CRS ಫಂಡಲ್ಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಕೆಲವೊಂದು ಬಿಟ್ಟರೆ, ಉಳಿದಂತೆ ಒಬ್ಬ ಸಾಮಾನ್ಯ ಲೋಕಸಭಾ ಸದಸ್ಯರ ಥರ ಅವ್ರ ಕೆಲಸ ಕಾಣ್ತಾ ಇದೆ, ಕೇಂದ್ರ ಸಚಿವರ ಥರ ಕಾಣ್ತಾ ಇಲ್ಲ. ಎಲ್ಲೂ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ 2.5 ವರ್ಷ ಆಯಿತು. ಅಥವಾ ಯಾವುದಾದ್ರೂ ಒಂದು ಪುನಶ್ಚೇತನೂ ಕೂಡ ಕೈಗಾರಿಕೆಯನ್ನು ಮಾಡಿರ್ತಕ್ಕಂಥ ಪ್ರಕ್ರಿಯೆ ಇಲ್ಲ. ಅದನ್ನು ಟೀಕೆ ಮಾಡಿದ್ರೆ, ಟೀಕೆ ಮಾಡೋದೇ ತಪ್ಪು ಅನ್ನೋಂಗೆ ಮಾತಾಡ್ಬಿಟ್ರೆ ಮತ್ತು ಜನಪ್ರತಿನಿಧಿಗೆ ಇನ್ಯಾವ ರೀತಿ ಹಕ್ಕಿರ್ತದೆ, ಇನ್ಯಾವ ರೀತಿ ಜವಾಬ್ದಾರಿ ಇರ್ತದೆ, ಇನ್ಯಾವ ರೀತಿ ನಾವು ಅವ್ರನ್ನ ಪ್ರಶ್ನೆ ಮಾಡೋ ರೀತಿ ಇರ್ತದೆ? ಹಾಗಾಗಿ ಜೊತೆಗೆ ಅವರ ವೈಯಕ್ತಿಕ ವಿಚಾರಗಳು, ಯಾವುದೋ ಟೆಂಡ್ರ್ ಅಂತೆ ಯಾವುದೋ, ಅವೆಲ್ಲ ಕಾನೂನಲ್ಲಿರ್ತವೆ. ಅವ್ರ ಕಾನೂನು ಇದೆ, ಕೋರ್ಟ್ ಇದೆ, ಬೇಕಾದಷ್ಟು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ವ್ಯಾಪಾರವನ್ನು ಅವರು ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ ಹಲವಾರಿದೆ. ನನಗೆ ಮಾಹಿತಿ ಇರೋ ಪ್ರಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಪಕ್ಷಾತೀತವಾಗಿ ಕೆಲಸನೂ ಕೂಡ ಮಾಡ್ತಾವ್ರೆ. ಪಟ್ಟಿ ಬೇಕು ಅಂದ್ರೆ ಪಟ್ಟಿನೂ ಕೊಡ್ತೀವಿ. ಜನತಾದಳದವರೇ ಗುತ್ತಿಗೆದಾರರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅಂತ. ಇವೆಲ್ಲವನ್ನು ಮರೆತು ಇಡೀ ಕ್ಷೇತ್ರದೆಲ್ಲ ಕೆಲಸ ನನಗೇ ಬೇಕು ಅನ್ನೋ ಥರ ಅವ್ರು ಮಾತಾಡಿದ್ರೆ ಇದು ಕಡಾಖಂಡಿತವಾಗಿ ಪ್ರಜಾಪ್ರಭುತ್ವ ವಿರೋಧಿ ನೀತಿ. ದಯಮಾಡಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತಿನ ದಿನದಲ್ಲಿ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ನಾವು ಚರ್ಚೆ ಮಾಡೋಂಗಿಲ್ಲ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಅವ್ರನ್ನ ಅಭ್ಯರ್ಥಿ ಮಾಡಿದ್ರು. ಹಲವಾರು ಜನ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಇದ್ದರೂ ಕೂಡ ಅದು ಅವ್ರ ಪಕ್ಷದ ವಿಚಾರ, ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಅವರು ಸೈದ್ಧಾಂತಿಕವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಈಗ ನೋಡಿದ್ದೀರ, ಕಳೆದ 20 ವರ್ಷಗಳಿಂದ ಆಗದೇ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮರೋಪಾದಿಯಲ್ಲಿ ಮಾಡ್ತಾಯಿದ್ದಾರೆ. ಸಮರೋಪಾದಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾಡ್ತಾಯಿದ್ದಾರೆ. ಎಲ್ಲ ರಂಗದಲ್ಲೂ, ನಗರಸಭೆ ವ್ಯಾಪ್ತಿಯಲ್ಲಾಗಿರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಅಭಿವೃದ್ಧಿಯ ಪರ್ವ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಾಣ್ತಾ ಇದೆ. ಇದು ಯಾವ ಏಳಿಗೆಯನ್ನು ಸಹಿಸ್ಕೋಕ್ಕಾಗ್ದಲೇ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರವಿಕುಮಾರ್ ಅವ್ರನ್ನ ಈ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥವ್ರನ್ನ ಎದುರಿಸೋದು ಕಷ್ಟ ಅಂದ್ಬಿಟ್ಟು ಇವ್ರು ಇಲ್ಲದೇ ಇರೋ ಸಲ್ಲದೇ ಇರೋ ಆರೋಪಗಳನ್ನು ಮಾಡ್ತಕ್ಕಂಥದ್ದು
ಖಂಡಿತವಾಗಿಯೂ ಔಚಿತ್ಯ ಅಲ್ಲ. ಇದನ್ನು ನಾವು ಖಂಡ ತುಂಡವಾಗಿ ಖಂಡಿಸ್ತೀವಿ. ಇದ್ರ ಜೊತೆಗೆ ಜನಪರವಾದ ಆಡಳಿತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನು ಮಾಡಿದ್ದೀವಿ ಈ 2 ವರ್ಷದಲ್ಲಿ ಲೋಕಸಭಾ ಸದಸ್ಯರಾಗಿ ಸಚಿವರಾಗಿ ಅದನ್ನು ತೆರೆದಿಡಲಿ, ಅದನ್ನು ಕ್ಷೇತ್ರವಾರು ತೆರೆದಿಡಲಿ. ಆಗ ಅದನ್ನು ನಾವು ಕೂಡ ಒಪ್ಕೋತೀವಿ. ಅಲ್ಲೋಗಿ ಇಲ್ಲಿ ಭೂಮಿ ಕೊಡಬೇಡಿ ಅಂತ ಹೋರಾಟ ಮಾಡೋದು, ರೆಡ್ ಝೋನ್ನ. ಇಲ್ಲಿ ಬಂದು ಒಂದಿನ 100 ಎಕರೆ ಕೇಳೋದು, ಆಮೇಲೆ 200 ಎಕರೆ ಕೇಳೋದು. ಈ ಹುಡುಗಾಟದ ಅವರೂ ಕೂಡ ರಾಜ್ಯವನ್ನು ಪ್ರತಿನಿಧಿಸಿದಂಥವ್ರು, ರಾಜ್ಯದ ಮುನ್ನಡೆಸಿದಂಥವ್ರು. ಈ ರೀತಿಯ ಹುಡುಗಾಟದ ವಿಚಾರಗಳನ್ನು ಹೊರತುಪಡಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅವರು ನ್ಯಾಯ ಒದಗಿಸ್ಬೇಕು ಅಂತ ಕೂಡ ಆಗ್ರಹಿಸ್ತೀವಿ. ಪೂರ್ಣ ಪ್ರಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಅವರು ಕೊಟ್ಟಿದೆ. ಅವರು ತಮ್ಮ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ನೋಡಲಿಕ್ಕೆ ಬಯಸ್ತೀವಿ. ಅಥವಾ ಅವ್ರು ಪ್ರಶ್ನೆ ಮಾಡೋದು ತಪ್ಪು ಅಂತಕ್ಕಂಥ ಮಾತನ್ನು ರಾಮಚಂದ್ರ ಅವರು ಹೇಳಿದ್ರೆ ಅದು ಲೋಪ ಆಗ್ತದೆ, ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ, ಸಂವಿಧಾನ ವಿರೋಧಿ ಆಗ್ತದೆ. ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ರಿಗೂ ಇರ್ತದೆ, ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ಪ್ರತಿನಿಧಿಗಿದ್ದೇ ಇರ್ತದೆ. ಹಾಗಾಗಿ ರಾಮಚಂದ್ರರವರು ಅವ್ರು ಏನು ಆರೋಪ ಮಾಡಿದ್ದಾರೆ ಎಲ್ಲವೂ ಕೂಡ ಕಪೋಲ ಕಲ್ಪಿತ. ಜೊತೆಗೆ ಅಭಿವೃದ್ಧಿಯನ್ನು ಸಹಿಸ್ತಲೇ ಮಾಡಿರ್ತಕ್ಕಂಥ ಆರೋಪ ನಿರಾಧಾರ. ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಚರ್ಚೆ ಮಾಡಬೇಕು ಅಂತ ಆಗ್ರಹಿಸ್ತೀವಿ. ಅಭಿವೃದ್ಧಿ ಪರವಾದ ಆಡಳಿತವನ್ನು ನಾವು ಕೊಡ್ತಾ ಇದ್ದೀವಿ. ಅವರ ವೈಯಕ್ತಿಕ ವಿಚಾರಗಳಿದ್ದರೆ ಅದು ವೇದಿಕೆ ಇದೆ, ಕಾನೂನಿದೆ, ಅದರಲ್ಲಿ ಅವ್ರು ಪ್ರಶ್ನೆ ಮಾಡಿ ಉತ್ತರ ತಗೊಳ್ಬೋದು. ಯಾರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿಗಳಲ್ಲ. ಎಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಅವಕಾಶನ ಸಂವಿಧಾನದ ಕೆಳಗಡೆನೇ ನಾವು ಆಡಳಿತ ಮಾಡಬೇಕು. ಸಂವಿಧಾನ ಹೊರತುಪಡಿಸಿ, ಕಾನೂನನ್ನ ಹೊರತುಪಡಿಸಿ ನಿಯಮ ನೀತಿನ ಉಲ್ಲಂಘನೆ ಮಾಡಿ ಅವಶ್ಯಕತೆ ಇಲ್ಲ.